ಸಮಸ್ತ ವೀಕ್ಷಕರೆಲ್ಲರಿಗೂ ಡಾಕ್ಟರ್ ಜ್ಯೋತಿಕಾ ನ್ಯೂಮಾಲಜಿಸ್ಟ್ ಮಾಡುವ ನಮಸ್ಕಾರ. ಇವತ್ತು ನಾವು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣು, ನಮ್ಮ ಬಗ್ಗೆ ಅಸೂಯೆ ಪಡುವಂತ ಜನರ ನಡುವೆ ನಾವು ಹೇಗೆ ಎದುರಿಸಿ ನಿಂತು ನಾವು ಗೆಲ್ಬೇಕು ಅನ್ನೋ ವಿಚಾರ. ಬಹಳಷ್ಟು ಮಹಿಳೆಯರಿಗೆ ಈ ವಿಚಾರ ತುಂಬಾನೇ ಇಷ್ಟ ಆಗತ್ತೆ. ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈಗ ಬಹಳಷ್ಟು ಸಂಸಾರದಲ್ಲಿ ಒಂದು ವಿಷಯ ನಡೆಯುತ್ತೆ. ಏನಪ್ಪಾ ಅಂದ್ರೆ ಸುಖವಾಗಿ ನೆಮ್ಮದಿಯಾಗಿ ನಮ್ದೇ ಆದ ಒಂದು ಗಂಜಿನೋ ಅನ್ನನೋ ತಿನ್ಕೊಂಡು ನಾವು ಒಂದು ಸಂಸಾರ ಮಾಡ್ತಾ ಇರ್ತೀವಿ. ಆ ಸಂಸಾರದಲ್ಲಿ ಮೂರನೇ ವ್ಯಕ್ತಿಯವರು ಬಂದ್ಬಿಟ್ಟು ಹುಳಿ ಹಿಂಡ್ತಾರೆ. ಅಂದ್ರೆ ಈಗ ನಾವು ಹೇಳ್ತೀವಿ, ದಿನನಿತ್ಯ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳ್ತೀವಿ, ಹಾಲಿನಂತ ಸಂಸಾರದಲ್ಲಿ ಬಂದು ಹುಳಿ ಹಿಂಡಿದ್ರು ಅಂತ. ಅವ್ರು ಹುಳಿ ಹಿಂಡ್ಲಿ, ನಾವು ಅವ್ರು ಹಿಂಡಿರೋ ಹುಳಿಯಲ್ಲಿ ಪನ್ನೀರ್ ಮಾಡ್ಕೊಳ್ಳೋಣ, ಮೊಸರನ್ನ ಮಾಡ್ಕೊಳ್ಳೋಣ, ಬೆಣ್ಣೆಯನ್ನ ತಯಾರಿಸ್ಕೊಳ್ಳೋಣ, ತುಪ್ಪವನ್ನ ತಯಾರಿಸ್ಕೊಳ್ಳೋಣ. ಯಾಕೆ ಅಂದ್ರೆ ಈ ರೀತಿಯಲ್ಲಿ ಸಂಸಾರದಲ್ಲಿ ಹುಳಿ ಹಿಂಡಿದಾಗ ಬುದ್ಧಿವಂತ ಹೆಣ್ಮಕ್ಳು ಹೇಗೆ ಅದನ್ನ ರಸಭಕ್ಷ್ಯವನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಇದು ಬಹಳಷ್ಟು ಹೆಣ್ಮಕ್ಳಿಗೆ ಗೊತ್ತಿರುವಂತ ವಿಚಾರ. ಸಂಸಾರದಲ್ಲಿ ಬೇರೆಯವ್ರು ಬಂದು ಹುಳಿ ಹಿಂಡಿದಾಗ ನಾವ್ ಏನೇನ್ ಮಾಡ್ಬೇಕು ಅಂತ. ಹಾಗಾಗಿ ಒಂದು ಕಿವಿ ಮಾತ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಏನಾಗತ್ತೆ ಅಂದ್ರೆ ಬೆಳಿಗ್ಗೆ ಎಲ್ಲ ಆಕ್ಟಿವ್ ಆಗಿರ್ತೀವಿ, ಮಧ್ಯಾಹ್ನದಷ್ಟೊತ್ತಿಗೆ ಏನೋ ಒಂದು ಡಿಪ್ರೆಷನ್ ನಮ್ಮನ್ನ ಕಾಡತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ, ಎಸ್ಪೆಷಲಿ ನಾವು ಹೆಣ್ಮಕ್ಳು ವರ್ಕಲ್ಲಿ ಇರ್ಲಿ ಮನೇಲಿರ್ಲಿ ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತೇವೆ. ಅದು ಮಾಡಬೇಡಿ. ಓವರ್ ಥಿಂಕಿಂಗ್ ಯಾವತ್ತೂ ಮಾಡಬೇಡಿ. ನೀವು ಮನೆಯಲ್ಲಿ ಬೆಳಿಗ್ಗೆ ದೀಪ ಹಚ್ಚೋ ಸಮಯದಲ್ಲಾಗಿರ್ಬೋದು, ಸಂಜೆ ದೀಪ ಹಚ್ಚೋ ಸಮಯದಲ್ಲಾಗಿರ್ಬೋದು, ಅಥವಾ ನೀವು ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ವರ್ಕ್ ಸ್ಪಾಟ್ ಅಲ್ಲಿ ಆಗಿರ್ಬೋದು, ನಿಮ್ಮ ರೊಮ್ಯಾಂಟಿಕ್ ನೈಟ್ಸ್ ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಹಸ್ಬೆಂಡ್ ಜೊತೆ ನೀವಿದ್ದ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮಗೆ ಮಕ್ಕಳು ಮರಿ ಆಗಿರೋದ್ರ ಬಗ್ಗೆ, ಆಮೇಲೆ ಮಕ್ಕಳನ್ನ ನೀವು ಸಾಕೋದ್ರ ಬಗ್ಗೆ, ಆಮೇಲೆ ನೀವು ನಿಮ್ಮ ಹಸ್ಬೆಂಡ್ ಕೆಲವು ಒಳ್ಳೆ ಸಮಯಗಳನ್ನ ಏನ್ ಕಳ್ದಿರ್ತೀರ ಆ ಸಮಯದ ಬಗ್ಗೆ ಒಂದು ಗ್ಲಾನ್ಸ್ ಮಾಡ್ಕೊಳ್ಳಿ. ಹಾಗೇನೆ ಎಷ್ಟೇ ಒತ್ತಡ ಇರ್ಲಿ, ಏನೇ ಒತ್ತಡ ಇದ್ರೂ ಕೂಡ ಮನೆಯ ಅಟ್ಮಾಸ್ಫಿಯರ್ ನ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಅಂದ್ರೆ ನಿಮಗೆ, ಇಲ್ಲಪ್ಪ ನಾನಿವತ್ ಮನೆಗೆ ಹೋಗ್ತಾ ಇದ್ದೀನಿ, ಸಂಜೆ ಏನೋ ಒಂದು ನನ್ನ ಗಂಡನಿಗೆ ಪ್ರೀತಿಯಾದ ಒಂದು ಅಡಿಗೆ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗೆ ಪ್ರೀತಿಯಾದ ಒಂದು ಅಡಿಗೆ ಮಾಡಿ ನಾನು ಬಡಿಸ್ತೀನಿ. ಸೊ ನನ್ನ ಮಕ್ಕಳು, ನಾನು, ನನ್ನ ಗಂಡ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತೀವಿ, ನಾವೆಲ್ಲ ಖುಷಿಯಾಗಿರ್ತೀವಿ. ಈ ರೀತಿಯಾಗಿ ನೀವು ಎಲ್ಲೇ ಇದ್ರು, ಐದರ್ ಆಫೀಸಲ್ಲಿ ಇದ್ರು ಸರಿ ಅಥವಾ ಮನೇಲಿದ್ರು ಸರಿ, ಈ ರೀತಿಯಾದ ಒಂದು ಆಲೋಚನೆಗಳನ್ನ ಯಾವಾಗ್ಲೂ ನೀವು ಅಳವಡಿಸ್ಕೋಬೇಕು. ಇದ್ರ ಜೊತೆಯಲ್ಲಿ ಕಣ್ಣು ದೃಷ್ಟಿ. ಕೆಲವು ಸಲ ಏನಾಗತ್ತೆ, ನಾವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಒಂದು ಹೊರಗೆ ಹೋಗಿ ಬಂದ್ಬಿಟ್ರೆ ಇಮ್ಮಿಡಿಯೇಟ್ ಕಾರಣನೇ ಇಲ್ದೆ, ಏನೂ ಕಾರಣನೇ ಇರೋಲ್ಲ, ಯಾವ್ದೋ ಮೂರನೇ ವ್ಯಕ್ತಿ ವಿಷಯಕ್ಕೆ, ನಮ್ಮ ವಿಷಯಕ್ಕಂತೂ ಅಲ್ವೇ ಅಲ್ಲ, ಮೂರನೇ ವ್ಯಕ್ತಿ ವಿಷಯಕ್ಕೆ ಮನೇಲಿ ಜಗಳಗಳು ನಡೆಯುತ್ತೆ. ಸೊ ಇದು ನಡೆಯೋದು ಏನಕ್ಕೆ? ಕಣ್ ದೃಷ್ಟಿಗೆ. ಹಾಗಾದ್ರೆ ಆ ಕಣ್ ದೃಷ್ಟಿಗೆ ನಾವ್ ಏನ್ ಮಾಡ್ಬೇಕಂದ್ರೆ, ನೀವು ಹೊರಗಡೆ ಹೋಗುವಾಗ ಕಣ್ ದೃಷ್ಟಿ ಆಗಬಾರ್ದಪ್ಪ. ನಾವೆಷ್ಟೇ ಡ್ರೆಸ್ ಮಾಡ್ಕೊಂಡ್ರು ಕೂಡ ನಮಗೆ ಯಾರಕ್ಕೆ ಹಂಗಂತ ಕಣ್ ದೃಷ್ಟಿ ತಾಗ್ಲಿಲ್ದಂಗೆ ಇರೋಲ್ಲ. ಆದ್ರೆ ಅದ್ರ ಪ್ರಮಾಣವನ್ನ ಕಡಿಮೆ ಮಾಡೋಕೆ ನಾವ್ ಏನ್ ಮಾಡ್ಬೇಕು? ಕಣ್ ದೃಷ್ಟಿ ನಮಗೆ ತಾಗ್ಬಾರ್ದು ಅಂದ್ರೆ ನಾವು ಒಂದು ಹಳದಿ ದಾರವನ್ನ ಅಥವಾ ಹಳದಿ ವಸ್ತ್ರವನ್ನ ನಮ್ಮ ಪಾಕೆಟ್ ನಲ್ಲಿ ಇಟ್ಕೊಳ್ಳೋ ಅಂತದ್ದಾಗಿರ್ಬೋದು, ಅಥವಾ ಎಲ್ಲೇ ನಾವು ಪಾರ್ಟಿ ಫಂಕ್ಷನ್ಸ್ ಹೋದಾಗ, ಅಥವಾ ಮನೆಯಲ್ಲಿ ಯಾರೋ ನಮಗೆ ಇಷ್ಟವಾಗ್ದಲೇ ಇರೋರು ಬರ್ತಾರೆ, ಅವರ ಹಸ್ಬೆಂಡ್ ಕಡೆಯವರಾಗಿರ್ಬೋದು, ವೈಫ್ ಕಡೆಯವರಾಗಿರ್ಬೋದು, ಅದೇನೋ ಗೊತ್ತಿಲ್ಲ, ಅವ್ರು ಬಂದು ಹೋದ ತಕ್ಷಣ ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಕಾರಣ ಇಲ್ದಾನೆ ಜಗಳಗಳಾಗೋದು, ಏನೋ ಡಿಪ್ರೆಷನ್ನು, ಏನೋ ಒಂದು ನೆಗೆಟಿವ್ ಫೀಲಿಂಗ್ ಇಟ್ಕೊಂಡೇ ಬಂದಿರ್ತಾರೆ ಅವರು. ನಮಗೂ ಕೂಡ ಅವರು ಆ ನೆಗೆಟಿವ್ ಫೀಲ್ನೇ ಕೊಟ್ಟು ಹೋಗಿರ್ತಾರೆ. ಹಾಗಾಗಿ ಆ ರೀತಿ ಒಂದು ನೆಗೆಟಿವ್ ಎನರ್ಜೀಸ್ ಇಂದ ಹೇಗೆ ಹೊರಗಡೆ ಬರಬೇಕು? ಆ ರೀತಿ ಏನಾದ್ರು ನಿಮ್ಮ ಮನೆಯಲ್ಲಿ ಪ್ರಸಂಗ ನಡೆದಾಗ ಏನು ಇಲ್ಲ, ಸಿಂಪಲ್ ಆಗಿ ನೀವು ಇಷ್ಟೇ ಮಾಡ್ಕೊಳ್ಳಿ. ತುಂಬಾ ಡಿಪ್ರೆಷನ್ ಆಯ್ತು, ಯಾಕೋ ಏನೋ ಸರಿ ಹೋಗ್ತಾ ಇಲ್ಲ, ಮನೇಲಿ ನೆಗೆಟಿವಿಟಿ ಫೀಲ್ ಆಗ್ತಾ ಇದೆ, ನಂಗೆ ಸಮಾಧಾನ ಇಲ್ಲ ಅಂದಾಗ, ಗಂಡಸರಾಗ್ಲಿ ಅಥವಾ ಹೆಂಗಸರಾಗ್ಲಿ, ಕಲ್ಲುಪ್ಪನ್ನ ಸ್ನಾನಕ್ಕೆ ಹಾಕ್ಬಿಟ್ಟು, ಸ್ನಾನದ ನೀರಿಗೆ ಕಲ್ಲುಪ್ಪನ್ನ ಹಾಕಿ ಒಂದು ಒಳ್ಳೆ ಸ್ನಾನವನ್ನ ಮಾಡಿ ನೋಡಿ. ಅರ್ಧ ಗಂಟೆಯಲ್ಲಿ ನಿಮ್ಮ ಮನ್ಸು ಎಷ್ಟು ಲವಲವಿಕೆಯಿಂದ ಕೂಡಿರುತ್ತೆ, ಮತ್ತೆ ಆ ನೆಗೆಟಿವ್ ಎನರ್ಜಿ ಕೂಡ ಹೊರಟೋಗತ್ತೆ. ಇದು ಒಂದು ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಕೆಲವು ಅನಿರೀಕ್ಷಿತ ಸಂದರ್ಭಗಳಲ್ಲಿ ಬಲವಂತವಾಗಿ ನಾವೇನ್ ಮಾಡ್ಬೇಕಾಗತ್ತೆ, ನಮಗೆ ಇಷ್ಟ ಇಲ್ದಲೇ ಇರೋರ್ ಜೊತೆ ಊಟಕ್ಕೆ ಹೋಗ್ಬೇಕಾಗತ್ತೆ, ಅಥವಾ ಇಷ್ಟ ಇಲ್ದಲೇ ಇರೋ ನೆಂಟರ ಮನೆಗೆ ನಾವು ಊಟಕ್ಕೆ ಹೋಗ್ಬೇಕಾಗತ್ತೆ. ಅವಾಗ ನಮಗೆ ನಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಇಲ್ಲೇ ನೆಗೆಟಿವಿಟಿ ಆಗ್ಬಿಟ್ಟಿರುತ್ತೆ, ನಮಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದಾಗ ಅದ್ ನೆಗೆಟಿವಿಟಿ. ಅಲ್ಲಿ ಹೋಗಿ ಊಟ ಮಾಡುವಂತ ಪ್ರಮೇಯ ಬಂದ್ರೆ ಊಟವನ್ನ ಮಾಡಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ಒಂದು ಏಲಕ್ಕಿಯನ್ನ ಬಾಯಲ್ಲಿ ಹಾಕೊಳ್ಳಿ.
ಸೊ ನೀವು ಆ ಏಲಕ್ಕಿಯನ್ನ ಬಾಯಲ್ಲಿ ಹಾಕೊಂಡಾಗ ನಿಮಗೆ ಯಾವುದೇ ರೀತಿ ನೆಗೆಟಿವಿಟಿನೂ ತಾಗಲ್ಲ, ಹಾಗೇನೆ ಅಲ್ಲಿಂದ ನೀವು ಪಾಸಿಟಿವ್ ಆಗಿ ಕೂಡ ಬರ್ತೀರಾ. ಅಥವಾ ಅವರು ಏನೇ ದುರುದ್ದೇಶ ಇಟ್ಕೊಂಡಿದ್ರು ಕೂಡ ಅದು ನಿಮ್ಮ ಮೇಲೆ ಯಾವುದೇ ರೀತಿಯಾದ ಪ್ರಭಾವಳಿಗಳು ಬೀಳೋಲ್ಲ. ಹಾಗಾಗಿ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಾ ಇರೋ ವಿಚಾರ ಏನಂದ್ರೆ, ಸಂಸಾರದಲ್ಲಿ ನಾವು ಹೆಣ್ಣು ಮಕ್ಕಳು ದೊಡ್ಡ ಪಾತ್ರವನ್ನ ವಹಿಸ್ತೀವಿ. ಬೇರೆಯವರು ನಮ್ಮ ಹಾಲಿನಂತ ಸಂಸಾರಕ್ಕೆ ಹುಳಿ ಹಿಂಡಿದಾಗ ನಾವು ಪನ್ನೀರು, ಬೆಣ್ಣೆ, ತುಪ್ಪವನ್ನ ಮಾಡ್ಕೊಂಡು ನಮ್ಮ ಜೀವನವನ್ನ ಸುಖಮಯವಾಗಿ ಮಾಡಿ ಅವರಿಗೆ ನಾವು ಬುದ್ಧಿ ಕಲಿಸೋಣ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಇದನ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.